ಸಂಕ್ರಾಂತಿಯ ಶುಭಾಶಯಗಳು. ಈ ದಿನ ನಮ್ಮ HKH ಹನುಮಾನ್ ಬಾಯ್ಸ್ ವತಿಯಿಂದ ಸಂಕ್ರಾಂತಿ ಹಬ್ಬದ ಪ್ರಯುಕ್ತವಾಗಿ 2ನೇ ವರ್ಷ ಸತತವಾಗಿ ಏನು ಕಬಡ್ಡಿ ಟೂರ್ನಮೆಂಟ್ ಅನ್ನು ಇಟ್ಟಿದ್ದಾರೆ. ಇದನ್ನ ಆಯೋಜನೆ ಮಾಡಿರ್ತಕ್ಕಂಥ ಪ್ರದೀಪ್, ಕೋಡಹಳ್ಳಿ ಬಾಯ್ಸ್ ಎಲ್ಲ ಟೋಟಲ್ ಅವ್ರ ಜೊತೆಲಿ ಎಲ್ಲ ಯುವಕರು ಸೇರ್ಕೊಂಡು ನಮ್ಮ ಹಳ್ಳಿಯ ಸೊಗಡು ಸಂಕ್ರಾಂತಿ ಹಬ್ಬದಂದು ಬೇರೆ ಬೇರೆ ಇದಕ್ಕೆಲ್ಲ ಹೋಗ್ತಾರೆ. ಪಕ್ಕದಲ್ಲಿ ಆಂಧ್ರಕ್ಕೆ ಹೋದ್ರೆ ಕೋಳಿ ಪಂದ್ಯಗಳು, ಆ ಪಂದ್ಯಗಳು, ಈ ಪಂದ್ಯಗಳು. ತಮಿಳುನಾಡಿಗೆ ಹೋದ್ರೆ ಜಲ್ಲಿಕಟ್ಟು. ಆದ್ರೆ ನಮ್ಮ ಕರ್ನಾಟಕದಲ್ಲಿ ಹಿಂದೆಯಿಂದನೂ ಕಬಡ್ಡಿ, ಸಂಕ್ರಾಂತಿ ದಿನ ಹಸುಗಳು ಪೂಜೆ ಮಾಡೋಂಥದ್ದು ಇವೆಲ್ಲ ನಡೀತಾ ಇರ್ತಿದೆ. ಇದಕ್ಕೆ ಜಿಲ್ಲಾ ಕಬಡ್ಡಿ ಅಸೋಸಿಯೇಷನ್ ಅಧ್ಯಕ್ಷರಾದಂತಹ ಪ್ರಭುಗೌಡರು ಜೊತೆಲಿ ನಮ್ಮ ಹಿರಿಯ ಮುಖಂಡರಾದಂತ, ರೈತ ಮುಖಂಡರುಗಳಾದಂತ ನಮ್ಮ CPM ಗೋಪಾಲಣ್ಣವರು, ರಾಜಗೋಪಾಲ್ ರವರು, ಸೀಗಳ್ಳಿ ಸುಂದರ್ ಅವರು, ಸಿಮೆಂಟ್ ಗೋಪಾಲಣ್ಣವರು, ಉದಯ್ ಕುಮಾರ್ ಅವರು, ವೇಣು ಅವರು, ಪ್ರಕಾಶ್ ಗೌಡ್ರು, ಸುರೇಶ್ ರಾಜುರವರು, ನಮ್ಮ ಮೈಸೂರು NRS ಸತ್ಯಣ್ಣವರು, ಹನುಮಪ್ಪನವರು, ಎಲ್ಲ ಮುಖಂಡಗಳನ್ನು ಇಲ್ಲಿ ಭಾಗವಹಿಸಿದರೆ ಸಂಜೆ ಆಗ್ತಾ ಇನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಏನು ಸಂಕ್ರಾಂತಿ ಪೂಜೆ ಎಲ್ಲ ಇದೆ, ದನಕರುಗಳಿಗೆ ಪೂಜೆ ಮಾಡಿ ಎಲ್ಲರೂ ಇಲ್ಲಿ ಬರ್ತಾರೆ. ಕಬಡ್ಡಿ ಅನ್ನೋದು ನಮ್ಮಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಮೊದಲಿಂದ ನೋಡಿದ್ದೀರಿ. ಸುಮಾರು ಜನ ರಾಷ್ಟ್ರ ಮಟ್ಟದಲ್ಲಿ ಆಡಿರ್ತಕ್ಕಂಥ ಪ್ಲೇಯರ್ಸ್ ಇದ್ದಾರೆ. ಇಲ್ಲಿ ಬಂದಿರ್ತಕ್ಕಂಥವ್ರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಡಿರ್ತಕ್ಕಂಥ ಪ್ಲೇಯರ್ಸ್ ಇದ್ದಾರೆ. ಹಿಂದೆ ನಮ್ಮ ವಸಂತ್ ಇದ್ದಾನೆ, ಅವನು ಲೋಕೇಶ್ ಸ್ಟೇಟ್ ಟೀಮ್ ಆಡಿರ್ತವನು, SPM ಮುನ್ರಾಜು ಸ್ಟೇಟ್ ಟೀಮ್ ಆಡಿರ್ತಕ್ಕಂಥವ್ರು, ಈ ಜಿಲ್ಲಾಧ್ಯಕ್ಷರು ಪ್ರಭುಗೌಡರು ಅವರನ್ನು ಸ್ಟೇಟ್ ಟೀಮ್ ಆಡಿದಂಥವ್ರು, ನಮ್ಮ ನವೀನು, ಕಿರಣ್, ಎಲ್ಲರೂ ಸುಮಾರು ಜನ ಸ್ಟೇಟ್ ಟೀಮ್ ಆಡಿದಂಥವ್ರು ಇದ್ದಾರೆ. ಇಲ್ಲಿ ಏನು ಉತ್ತಮವಾಗಿ ಆಡಂತ ಯುವಕರು ಇದ್ದೀರಿ. ಇತ್ತೀಚೆಗೆ ಬೇರೆ ಬೇರೆ ದುಶ್ಚಟಗಳಿಗೆ ಬಲಿಯಾಗಿ ನೋಡಿದಿರಿ. ಇಲ್ಲೆಲ್ಲ ನಾವು ಕಬಡ್ಡಿ ಆಡೋಗಿ ನೋಡಿದಿರಿ. ಸಣ್ಣ ಸಣ್ಣ ವಯಸ್ಸಿರ್ತಕ್ಕಂಥವ್ರು ಕುಡಿದು ಹತ್ ಕಡೆ ಇದ್ ಕಡೆ ತೂಗಾಡ್ತಾ ಇರ್ತಕ್ಕಂಥದ್ದು. ವಯಸ್ಸಾಗಿರ್ತಕ್ಕಂಥವ್ರು ಯಾರು ಸಾಯ್ತಾ ಇಲ್ಲ. ವಯಸ್ಸಾಗಿರ್ತಕ್ಕಂಥವ್ರ ಫೋಟೋಗಳು ಯಾವ್ದು ನೈಟ್ ಕಂಬದಲ್ಲಿ ಬರ್ತಾ ಇಲ್ಲ. ಎಲ್ಲ 18 ವರ್ಷ, 20 ವರ್ಷ, 25 ವರ್ಷ ಒಳಗಡೆ ಇರ್ತಕ್ಕಂಥವ್ರೆ ಕುಡಿದು ಗಿಡ್ದು ರೇಟ್ ಕಮ್ಮಿ ಮಾಡಿಲ್ಲ ಅಂತ ಮೊನ್ನೆನೂ ಕೇಳಿದ್ರು. ಇದನ್ನೆಲ್ಲ ನೋಡಿದಂತ ಸಂದರ್ಭದಲ್ಲಿ ನಾವು ಯುವಕರು ಈ ಕ್ರೀಡೆಯನ್ನ ಮೈಗೂಡಿಸ್ಕೊಂಡ್ರೆ, ಯಾವ್ದಾದ್ರು ಒಂದು ಕ್ರೀಡೆ, ನಮ್ಮ ವ್ಯವಸಾಯ ಆದ್ಮೇಲೆ ಯಾವ್ದಾದ್ರು ಒಂದು ಕ್ರೀಡೆ, ಹಿಂದೆ ಹೊಲಗಳು ಕಳಗಳು ಎಲ್ಲ ಆಗಿದ್ದಾದ್ಮೇಲೆ ಕಬಡ್ಡಿಗಳು ಆಡಕ್ ಹೋಗೋರು ಎಲ್ಲ ರೈತರು ಬಂಡಿನಾಗ ಹಾಕೊಂಬಂದವ್ರ ಕೈಕಾಲ ಮುರ್ಕೊಂಡ್ರೆ. ಈಗ ಆತರ ಇಲ್ಲ. ಪ್ರೋ ಕಬಡ್ಡಿಲಿ ಯಾವ ತರ ಸಿಸ್ಟಮ್ ಇದೆಯೋ ಅದೇ ತರ ಇದೆ. ಅವಾಗ ಆತರ ಹೊರಟಾಗಿ ಆಡ್ತಾ ಇದ್ರಿ. ಈಗ ಅಷ್ಟೊಂದು ಹೊರಟಾಗಿ ಆಡೋಕ್ಕೂ ಬಿಡಲ್ಲ. ನಮ್ಮ ಅಂಪೈರ್ಸ್ ಎಲ್ಲ ಇಲ್ಲಿ ಸಂಪತ್ತು, ವೆಂಕಟೇಶ್ ಎಲ್ಲರೂ ಇದ್ದಾರೆ. ಅದಕ್ಕೋಸ್ಕರ ಯುವಕರಲ್ಲಿ ಹೆಣ್ಮಕ್ಳು, ಇವಾಗ ಅಜ್ಜಿ ತಾಯಂದ್ರ ಎಲ್ಲರೂ ಬಂದ್ರು. ನಮ್ಮಲ್ಲಿ ಹೆಣ್ಮಕ್ಳ ಟೀಮನ್ನು ವರ್ಲ್ಡ್ ಕಪ್ ಗೆದ್ಕೊಂಡ್ ಬಂದಿದ್ರು ನಮ್ಮ ಕಬಡ್ಡಿ ಇದರಲ್ಲಿ. ಹಿಂದೆ ನಾವು ಆಲಂಗೂರು ಸೀನಣ್ಣವರು ಜ್ಞಾಪಕಾರ್ಥವಾಗಿ ಮುಳಬಾಗ್ಲಲ್ಲೂ ಮಾಡಿದ ಕಬಡ್ಡಿ ಟೂರ್ನಮೆಂಟ್ ಮಾಡಿದಂತ ಸಂದರ್ಭದಲ್ಲಿ ಸುಮಾರು ಒಂದು 15ರಿಂದ 20,000 ಜನ ಸೇರಿದ್ರಲ್ಲಿ. ಹಂಗಾಗಿ ಪ್ರತಿ ಯುವಕರಲ್ಲೂ ಕ್ರೀಡೆ ಅನ್ನೋದು ಬಂದ್ಬಿಟ್ರೆ ಬೇರೆ ಬೇರೆ ದುಶ್ಚಟಗಳಿಗೆ ಅವ್ರಿಗೆ ಟೈಮ್ ಇರೋದು. ಹಂಗಾಗಿ ಕ್ರೀಡೆಯನ್ನ ನಾವು ಮೈಗೂಡಿಸ್ಕೊಬೇಕು. ನಾವು ಏನು ಈ ಗ್ರಾಮಕ್ಕೆ ಗೊಲ್ಲಹಳ್ಳಿ ಕೋಡಹಳ್ಳಿ ಗ್ರಾಮದಲ್ಲಿ ನಮ್ಮ ಪ್ರದೀಪ್ ಮತ್ತೆ ಅವ್ರ ಸಹೋದರರು ಮತ್ತೆ ಎಲ್ಲ ಮಿತ್ರರು ಎಲ್ಲ ಒಟ್ಟಿಗೆ ಸೇರ್ಕೊಂಡು ನಮ್ಮೂರಲ್ಲೇ ಈ ಟೂರ್ನಮೆಂಟ್ ಮಾಡ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಇವ್ರು ಇಲ್ಲಿಂದ ಬೆಂಗಳೂರಲ್ಲಿ ಹೋಗಿ ಜೀವನ ಮಾಡ್ತಾ ಇದ್ರೇನು ಆ ಹಳ್ಳಿಯನ್ನು ಮರೀದೆ. ಇವತ್ತು ಹಳ್ಳಿಯಲ್ಲಿ ಒಂದು ನಮ್ಮ ಸುತ್ತಮುತ್ತ ಹಳ್ಳಿಯವರು ನಮ್ಮ ಊರಿಗೆ ಬರ್ಬೇಕು. ಸುತ್ತಮುತ್ತ ಆಂಧ್ರ ಪ್ರದೇಶದಿಂದನೂ ಬಂದಿದ್ದಾರೆ ಇಲ್ಲಿ ಆಡಕ್ಕೆ, ತಮಿಳುನಾಡವರು ಬಂದಿದ್ದಾರೆ. ಹಂಗಾಗಿ ಅವ್ರೇನು ಈ ಕಾರ್ಯಗಳಿಗೆ ಕೈ ಹಾಕಿದ್ದಾರೆ, ಅವ್ರಿಗೆ ಆ ಭಗವಂತ ಒಳ್ಳೆ ಇನ್ನೂ ಯಶಸ್ಸು ಕೊಡ್ಲಿ, ಅವ್ರಿಗಿನ್ನೂ ಹೆಚ್ಚಿನ ಶಕ್ತಿ ಕೊಡ್ಲಿ ಅಂತ ಹೇಳಿ ಇವತ್ತೇನು ಈ ಟೂರ್ನಮೆಂಟ್ಗೆ ಕರೆದು ನಿಮ್ಮನ್ನ ಎಲ್ಲರನ್ನ ಕುರಿತು
ಮಾತಾಡೋದಕ್ಕೆ ಮತ್ತೆ ಈ ಪಂದ್ಯಾವಳಿಯಲ್ಲಿ ಹಿರಿಯರ ಜೊತೆಯಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಮಾಡ್ಕೊಂಡು ತಮ್ಮೆಲ್ಲರಿಗೂ ಒಂದ್ಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್.